ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಶಲ್ ಕೈಲೆ ವ್ಲಾಗ್ಸ್. ಯಾರಾದರೂ ಹೊಸ್ದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ನಾವಿವಾಗ ಬೆಂಗಳೂರಿಂದ ಬರ್ತಾಯಿದ್ದೀವಿ ಊರಿಗೆ. ನಾವು ರಾಮನಗರದವರೆಗೂ ಬಸ್ಸಲ್ಲಿ ಬಂದ್ವಿ. ಅಲ್ಲಿಂದ ನಮ್ಮ ಚಿಕ್ಕಮ್ಮವರು ಪಿಕಪ್ ಮಾಡ್ತೀವಿ ಅಂತ ಹೇಳಿದರು. ಅದಕ್ಕೆ ಇವಾಗ ಅವ್ರು ಬಂದರು, ಅವ್ರ ಜೊತೆ ಹೋಗ್ತಾಯಿದ್ದೀವಿ ಊರಿಗೆ. ನಾವು ಒಂದು ದಿವಸದ ಮುಂಚೆನೇ ಬಂದಿದ್ವಿ. ನೋಡಿ, ನಾವಿವಾಗ ರೀಚ್ ಆದ್ವಿ. ಎಲ್ಲ ಫುಲ್ ಸ್ಟೇಜಲ್ಲಿ ಆಗ್ತಾಯಿದ್ರು. ಸಾಯಂಕಾಲ ಆರ್ಕೆಸ್ಟ್ರಾ ಐತಲ್ಲ, ಅದಕ್ಕೆ ನೋಡಿ, ಇವಾಗ ಮಾರಮ್ಮನ ಗುಡ್ರ ಮನೆ ಬಿಡೋಕ್ಕೆ ಫಸ್ಟು ಹೋಮ ಮಾಡ್ತಾರೆ. ನೋಡಿ, ಅದಕ್ಕೆ ಇವಾಗ ಹೋಮ ಮಾಡ್ತಾಯಿದ್ದಾರೆ ಅವ್ರ ಮನೆ ಬಿಡೋಕ್ಕೆ. ನೋಡಿ, ಇವತ್ತು ಸಾಯಂಕಾಲ ಕಂಬ ಸ್ಥಾಪನೆ ಮಾಡ್ತಾರಲ್ಲ, ಅದಕ್ಕೆ ಅವ್ರು ಇವತ್ತು ಮನೆ ಬಿಡ್ತಾರಲ್ಲ, ಅದಕ್ಕೆ ಹೋಮ ಮಾಡ್ತಾಯಿದ್ದಾರೆ. ನೋಡಿ ಈ ಸಲ ಅವರೇ ಗುಡ್ರಾಗೋದು. ಇದು ನಮ್ಮೂರ ಹತ್ರ ಇರೋದು ಶಾಸನ ಕಲ್ಲು ಅಂತ ಕರಿತೀವಿ. ಇದು ನಮ್ಮೂರು ಸೆಂಟ್ರಲ್ಲಿರೋದು. ಇದ್ರ ಮೇಲೆ ನೋಡಿ ಏನೇನೋ ಶಾಸನ ಬರೆದಿದ್ದಾರೆ. ಇದು ವಿಕ್ರಮಾದಿತ್ಯ ರಾಜ ಇದ್ದಾರಲ್ಲ, ಅವ್ರ ಕಾಲದಲ್ಲಿ ಬರೆದಿರೋದು ಇದನ್ನು. ನೋಡಿ, ಅಲ್ಲಿ ಶಾಸನ ಬರೆದಿದ್ದಾರೆ. ಏನಂದರೆ ಅಲ್ಲಿ ನಮ್ಮೂರ ಹತ್ರ ನಮ್ಮ ಚೌಡೇಶ್ವರಿ ದೇವಸ್ಥಾನದಿಂದ ಒಂದು ಹೆಸ್ರಲ್ಲಿ ಮರ ಅಂತಿದೆ. ಆ ಮರದ ಹೆಸರು ಇದರಲ್ಲಿ ಇದೆಯಂತೆ. ಅದನ್ನು ಹುಡುಕ್ಬಿಟ್ಟು ಅಲ್ಲಿ ಹೋಗಿ ಹೇಳಿದ್ರೆ ಅವ್ರಿಗೆ ಒಂದು ನಿಧಿ ಸಿಗುತ್ತಂತೆ. ಆ ಥರ ಪ್ರತೀತಿ ಇದೆ. ಆದರೆ ಇದನ್ನು ಯಾರೂ ಓದೋಕ್ಕಾಗಿಲ್ಲ ಜಾಸ್ತಿ. ಅರ್ಥದ ಮೇಲೆ ಓದಿದ್ರೆ ಕಣ್ಣು ಮಂಜಾಗುತ್ತೆ ಅಂತ ಹೇಳ್ತಾರೆ. ನೋಡಿ, ಹಾಗೆ ಕೆಳಗಡೆ ಇಲ್ಲಿ ಕುದುರೆ, ನಾಯಿ ಮತ್ತು ಇದ್ರದ್ದು ಸಿಂಬಲ್ ಇದೆ. ಕುದುರೆ, ನಾಯಿ ಮತ್ತು ಇನ್ನೊಂದು ಜಿಂಕೆ ಸಿಂಬಲ್ ಇದೆ. ನೋಡಿ, ಎಲ್ಲ ಫಸ್ಟೆಲ್ಲ ನೀಟಾಗಿತ್ತು. ಇವಾಗೆಲ್ಲ ಪೇಂಟ್ ಹೊಡೆದೆಲ್ಲ ಅರ್ಧ ಹಾಳು ಮಾಡಿಬಿಟ್ಟಿದ್ದಾರೆ. ನೋಡಿ, ಮುಂದೆಗಡೆ ಫುಲ್ ಪ್ಲೈನ್ ಆಗಿದೆ. ನೋಡಿ, ಫಸ್ಟೆಲ್ಲ ಪಂಚಾಯಿತಿ ಏನಾದರೂ ಮಾಡಬೇಕಾದ್ರೆ ಎಲ್ಲ ಇದ್ರ ಮೇಲೆ ಕೂತ್ಕೊಂಡೇ ಮಾಡ್ತಾಯಿದ್ದಿದ್ದು. ನೋಡಿ, ನಂದು ಇದು ಊರು ಸೆಂಟ್ರಲ್ಲೇ ಇರೋದಿದು. ನಮ್ಮ ಮನೆ ಮುಂದೆನೇ ಕಂಬ ಸ್ಥಾಪನೆ ಮಾಡೋದ್ರಿಂದ ನಾವು ನಾನ್ ವೆಜ್ ಮಾಡಲ್ಲ. ಅದಕ್ಕೆ ನಾವು ನಮ್ಮ ದೊಡ್ಡಮ್ಮವ್ರ ಮನೆಗೆ ಬಂದಿದ್ದೀವಿ. ಇವಾಗ ಅಲ್ಲಿ ಅವ್ರ ಮನೇಲಿ ಮಾಡ್ತಾರೆ. ಪಕ್ಕದವರಲ್ಲೂ ಅಲ್ಲೇನು ಮಾಡೋಂಗಿಲ್ಲ. ಹೆಬ್ಬರೆ ಹೋಗೋವ್ರಿಗೂ ಅವ್ರ ಮನೇಲಿ ಮಾಡ್ಬೋದು. ಅದಕ್ಕೆ ಅವ್ರ ಮನೇಲಿ ಮಾಡ್ತಾಯಿದ್ದಾರೆ, ನಾವೆಲ್ಲ ಊಟ ಮಾಡ್ತಾಯಿದ್ದೀವಿ. ನೋಡಿ, ಇವಾಗೆಲ್ಲರೂ ಊಟ ಮಾಡ್ತಾಯಿದ್ದೀವಿ. ನಮ್ಮ ಬರೋಷ್ಟೊತ್ತಿಗೆಲ್ಲ ಆಲ್ರೆಡಿ ಎಲ್ಲ ರೆಡಿ ಮಾಡಿದರು. ಅದಕ್ಕೆ ಇವಾಗ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಿದ್ದೀವಿ. ಸಾಯಂಕಾಲದಷ್ಟೊತ್ತಿಗೆ ಹೋಗ್ಬೇಕು, ತಿರ್ಗಾ ಅಲ್ಲಿ ಹೋಗ್ಬಿಟ್ಟು ತಿರ್ಗಾ ಸ್ನಾನ ಮಾಡಬೇಕಲ್ವ, ಅದಕ್ಕೆ. ಬೇಗ ಬನ್ನಿ. ಸೌಜಕ್ಕ ಬಾಯ್. ಸೌಜಕ್ಕ ಬಾಯ್. ನಮ್ಮ ಚಿಕ್ಕಮ್ಮ ಬಂದಿದ್ದಾರೆ. ಬರಲ್ಲ ಅಂತ ಅಂದ್ಕೊಂಡಿದ್ವಿ, ಬಂದ್ಬಿಟ್ಟಿದ್ದಾರೆ. ನಮಗೆ ಸರ್ಪ್ರೈಸ್ ಫುಲ್ ಕೊಟ್ಬಿಟ್ಟಿದ್ದಾರೆ. ನೋಡಿ, ಇವಾಗ ಬಂದ್ಬಿಟ್ಟಿದ್ದಾರೆ. ಇದೇ ಹಳೆಕಲ್ ಬಾವಿ ಅಂತ ಕರೆಯೋದು. ಇವತ್ತು ನೈಟು ಬೆಳ್ಳಿ ಕರ್ಗ ತರ್ತಾರಲ್ಲ, ಹೆಬ್ಬಾರೆ ಗುಡ್ರು, ಅದನ್ನ ಇಲ್ಲೇ ತೊಗೊಂಬಂದು ಇಲ್ಲೇ ಪೂಜೆ ಮಾಡೋದು. ಬೆಳ್ಳಿ ಕರ್ಗನ ಫಸ್ಟ್ ಇಲ್ಲಿ ಇಕ್ಬಿಟ್ಟು ಆಮೇಲೆ ಜನವಾರ ಧಾರಣೆ ಮಾಡ್ಕೊಂಬರೋಕ್ಕೆ ತಿರ್ಗಾ ವಾಪಸ್ ಹೋಗೋದು. ಜನವಾರ ಧಾರಣೆ ಮಾಡ್ಕೊಂಬರೋಕ್ಕೆ ಅದೇ ಕರ್ಗ, ಅದು ಇಲ್ಲೇ ಬೆಳ್ಳಿ ಕರ್ಗನ ಇಕ್ಬಿಟ್ಟು ಪೂಜೆ ಮಾಡೋದು. ನೋಡಿ, ಫಸ್ಟ್ ನೀರೆಲ್ಲ ಇತ್ತು, ಇವಾಗ ಫುಲ್ ನೀರೆಲ್ಲ ಕಲ್ಲಾಗುತ್ತೆ. ಪೂಜೆ ಮಾಡ್ತಾರೆ ಅಂದ್ಬಿಟ್ಟು ನೀರು ಬಿಡಿಸಿದ್ದಾರೆ. ನೋಡಿ, ಅದಕ್ಕೆ ಲೈಟ್ ಹಾಕ್ತಾಯಿದ್ದಾರೆ, ನೈಟ್ ಕತ್ಲೆ ಕಾಣಿಸಲ್ಲ ಅಂದ್ಬಿಟ್ಟು. ಇವಾಗ ನೋಡಿ, ಇಲ್ಲಿ ಪಕ್ಕದಲ್ಲೇ ಕೆರೆ ಇದೆ. ನೋಡಿ, ಇದೆ ಚೌಡೇಶ್ವರಿ ದೇವಸ್ಥಾನ, ಊರು ಆಚೆರೋದು. ನೋಡಿ, ಎಲ್ಲ ಲೈಟಿಂಗ್ಸ್ ಆಲ್ರೆಡಿ ಎಲ್ಲ ಫುಲ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ನೋಡಿ, ಎಲ್ಲರೂ ಹಬ್ಬ ಇರೋದ್ರಿಂದ ಎಲ್ಲ ಬೆಂಗಳೂರಿಂದ ಬಂದಿರ್ತಾರಲ್ಲ, ಎಲ್ಲರೂ ಓಡಾಡ್ತಾಯಿದ್ದಾರೆ. ನೋಡಿ, ಫುಲ್ ಲೈಟಿಂಗ್ ಎಲ್ಲ ಫುಲ್ ಬೆಳಗ್ಗೆಯಿಂದನೇ ಆನಾಗೆ ಐತೆ, ಯಾರೂ ಆಫೇ ಮಾಡಿಲ್ಲ. ನೋಡಿ, ಎಲ್ಲ ಹೊಲ್ದ ಹತ್ರ ಹೋಗಿರೋರೆಲ್ಲ ಸೇಡ್ಕೊಂಡು ಹೋಗ್ತಾ ಇದ್ದಾರೆ ತಿರ್ಗಾ ಮನೆಗೆ. ನೋಡಿ, ಕೊಂಡದ ಸೌದೆ ಹೋಗೋ ಟೈಮಲ್ಲೆಲ್ಲ ಇಲ್ಲಿ ಫುಲ್ಲು ಮಜ್ಜಿಗೆ ಪಾನಕ್ಕೆಲ್ಲ ಕೊಡ್ತಾ ಇರ್ತಾರೆ ಇಲ್ಲಿ. ನೋಡಿ, ಇವರಷ್ಟೇ ಯಾವಾಗಲೂ ಈಸ್ಕೊಂಡು ಕುಡಿತಿದ್ರು.
ಕೃತು ಮಜ್ಜಿಗೆ ಪಾನಕ ಇಸ್ಕೊಂಡು ಕುಡಿತೀರಲ್ಲ ನೀವು ಕೊಂಡಸೋದು ಹೋಗ್ಬೇಕಾದ್ರೆ ಎಷ್ಟು ಸತಿಯಿಂದ ಕುಡಿತಾ ಇದೆಯಾ ನೀನು? ಹಾಂ, ಇಷ್ಟೊಂದು ಎಷ್ಟು ಫುಲ್ ಲೈನು ಕೊಡ್ತಾ ಇರ್ತಾರಾ? ಹಾಂ, ಒಂದ್ಸತಿ ಕಬ್ಬಿನ ಜ್ಯೂಸ್ ಎಲ್ಲ ಕೊಡ್ತಾ ಇರ್ತಾರೆ. ನಾವು ಚೆನ್ನಾಗಿದ್ರೆ ಮನೆಗೆ ಹೋಗ್ಬಿಟ್ಟು ಬಾಟ್ಲಲ್ಲಿ ತಗೊಬಂದು ಎಲ್ಲ ಹಾಕ್ಕೊತಾ ಇರ್ತೀವಿ. ಚೆನ್ನಾಗಿಲ್ಲ ಅಂದರೆ ಬಟ್ಟೆ ಬರಲ್ಲ. ನಾವಂತೂ ಮಜ್ಜಿಗೆ ಅಂತ ಜಾಸ್ತಿ ತಗೋತೀವಿ. ಪಾನಕ ತಗೊಂಡು ಮನೆಗೆ ತಗೊಂಡೋಗಿ ನಾವು ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಯಾವಾಗಲೂ ನಡ್ಕೊಂಡೇ ಬರ್ತೀವಿ. ಮನೆ ಹತ್ರ ಅಲ್ವಾ, ಅದಕ್ಕೆ ನಡ್ಕೊಂಡೇ ಬರ್ತೀವಿ ಎಲ್ಲರೂ ಒಟ್ಟಿಗೆ. ನೋಡಿ ಇವಾಗ ನಾವು ದೇವಸ್ಥಾನ ಹತ್ರ ಬಂದಿದ್ದೀವಿ, ಹೊರಗಡೆ ಹೋಗ್ತಾ ಇದ್ದೀವಿ. ನೋಡಿ ನಾವು ತಿರ್ಗಿ ಆಮೇಲೆ ಬಂದರೆ ದೇವ್ರ ದರ್ಶನ ಮಾಡೋಕ್ಕಾಗಲ್ಲ, ಫುಲ್ಲು ರಶ್ ಇರ್ತಾರೆ ಅಂದ್ಬಿಟ್ಟು ನಾವು ಇವತ್ತೇ ಬಂದ್ವಿ, ಇವಾಗಲೇ ಬಂದ್ವಿ. ನನ್ನ ತಮ್ಮ ತಂಗಿ ಬೇರೆ ಬಂದಿದ್ದಾರಲ್ಲ, ನೋಡಿ ದೇವ್ರ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ, ಫುಲ್ಲು ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಇಲ್ಲೇ ಇರೋದು ಚೌಡಮ್ಮಂದು ಕೊಂಡ, ನೋಡಿ ಇದನ್ನೇನೋ ಕೊಂಡ ಅಂತ ಕರೆಯೋದು. ನೋಡಿ ಕೊಂಡ ಟೈಮ್ ಅಂತ ಫುಲ್ಲು ಬ್ಯಾರಿಕೇಡ್ ಹಾಕ್ಬಿಟ್ಟಿರ್ತಾರೆ ಸುತ್ತ, ಯಾರನ್ನೂ ಒಳಗಡೆ ಬಿಡೋಲ್ಲ, ಬರೀ ಕೊಂಡ ಇವರು ಮತ್ತು ಕೊಂಡ ಬಿಡಿಯೋರು ಅಷ್ಟೇ ಇರೋದು. ನೋಡಿ ನಾವು ಕಲರ್ ಮಧ್ಯೆ ಹಂಗಿದೆಲ್ಲ ಅಲ್ಲೇ ಮಾಡೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಏನಿದು, ಯಾವುದೋ ಮರ ತೋರಿಸ್ತಾ ಇದ್ದಾನೆ, ಯಾವ ಮರ ಇದು ಅಂತ. ನೋಡಿ ಇದು ನಮ್ಮೂರಲ್ಲಿ ಸ್ವಲ್ಪ ರಹಸ್ಯವಾಗಿದೆ ಈ ಮರ. ಈ ಮರದ ಹೆಸರು ನಮ್ಮೂರಲ್ಲಿ ಯಾರಿಗೂ ಗೊತ್ತಿಲ್ಲ ಈ ಮರದ ಹೆಸರು. ಯಾಕಂದರೆ ಈ ಮರದ ಹೆಸರು ಎಲ್ಲಿದೆ ಅಂದರೆ, ಈ ಮರದ ಹೆಸರು ನಮ್ಮೂರ ಹತ್ರ ಶಾಸನ ಕಲ್ಲು ಇದೆಯಲ್ಲ, ಆ ಶಾಸನ ಕಲ್ಲಲ್ಲಿದೆ ಈ ಮರದ ಹೆಸರು. ಆ ಶಾಸನ ಕಲ್ಲು ಏನಾದರೂ ಅರ್ಧದಕ್ಕಿಂತ ಜಾಸ್ತಿ ಹೋದರೆ ಕಣ್ಣು ಮಂಜಾಗುತ್ತೆ ಅಂತ ಹೇಳ್ತಾರಲ್ಲ, ಆ ಪ್ರತೀತಿ ನಿಜ. ಅದು ಜಾಸ್ತಿ ಓದೋಕ್ಕಾಗಲ್ಲ ಯಾರೂ. ನೋಡಿ ಆ ಶಾಸನ ಕಾಲದಲ್ಲಿ ಮರದ ಹೆಸ್ರು ಇದೆಯಂತೆ, ಅದಕ್ಕೆ ಈ ಮರಕ್ಕೆ ಹೆಸರೇ ಇಲ್ಲ. ಅದಕ್ಕೆ ನಾವೆಲ್ಲ ಇದಕ್ಕೆ ಹೆಸರಿಲ್ಲದ ಮರ ಅಂತ ಕರಿತೀವಿ. ನೋಡಿ ಈ ಮರ ಯಾವ ಮರ ಅಂತ ಯಾರೂ ಕಂಡುಹಿಡಿಯೋಕ್ಕಾಗಿಲ್ಲ. ನೋಡಿ ಫಸ್ಟೆಲ್ಲ ಏನೂ ಇರಲಿಲ್ಲ ಇದೆಲ್ಲ. ನೋಡಿ ಇವಾಗ ಮಾಡಿಸ್ತಾ ಇದ್ದಾರೆ ಇವಾಗ. ನೋಡಿ ಇದೇ ಹೆಸರಿಲ್ಲದ ಮರ ಅಂತಿರೋದು. ನೋಡಿ ಫುಲ್ಲು ಬಳ್ಳಿ ಥರ ಎಲ್ಲ ಹಪ್ಕೊಂಡಿದೆ, ಮರ ಥರನೂ ಇದೆ, ಹೇಗಿದೆ ನೋಡಿ. ಹತ್ತಿರದಿಂದ ಎಲ್ಲ ಇವಾಗಲೇ ಇವರೆಲ್ಲ ವೀಲ್ ಇದೆಲ್ಲ ಆಟಾಡಿಸ್ತಾರಲ್ಲ, ಮಕ್ಕಳನ್ನ ಆಟಾಡ್ಸ್ತಾರೋ ಅವರೆಲ್ಲ ಬಂದುಬಿಟ್ಟೆಲ್ಲ ಆಲ್ರೆಡಿ ಎಲ್ಲ ಸೆಟಪ್ ಮಾಡ್ಕೊತಾ ಇದ್ದಾರೆ, ಏನೇನು ಅಂತ, ಹೇಗೆ ಮಾಡಬೇಕು ಅಂತ. ನೋಡಿ ಇವ್ರ ಪಾಪ ಎಲ್ಲೋ ದೂರದಿಂದ ಬಂದಿರ್ತಾರೆ. ನೋಡಿ ಇವಾಗ ಇಲ್ಲೇ ಅಡುಗೆ ಮಾಡ್ಕೊತಾರೆ, ಇಲ್ಲೇ ಇರ್ತಾರೆ ಫುಲ್ ಎಲ್ಲ ಆಗೋವರೆಗೂ. ನೋಡಿ ಹಬ್ಬದ ಟೈಮಲ್ಲಂತೂ ಇನ್ನೂ 12 ದಿವಸ ಇದೆ ಹಬ್ಬಕ್ಕೆ. ಹಬ್ಬದ ಟೈಮಲ್ಲಂತೂ ಇಲ್ಲೇನು ಫುಲ್ಲು ಜಾತ್ರೆ ಮಾಡಿಬಿಟ್ಟಿರ್ತಾರೆ. ಇಲ್ಲಿ ಫುಲ್ಲು ಪಾಕ ಫುಲ್ ಅಂಗಡಿ ಹಾಕ್ಬಿಟ್ಟಿರ್ತಾರೆ. ನೋಡಿ ಇಲ್ಲೆಲ್ಲ ಖಾಲಿ ಜಾಗ ಕಾಣಿಸ್ತಾ ಇದೆಯಲ್ಲ, ಫುಲ್ಲು ಅಂಗಡಿ ಹಾಕ್ಬಿಟ್ಟಿರ್ತಾರೆ. ನೋಡಿ ಲೈಟಿಂಗ್ಸ್ ಎಲ್ಲ ಆಲ್ರೆಡಿ ಮಾಡಿದ್ದಾರೆ ಫುಲ್ಲು. ನೋಡಿ ದೊಡ್ಡದು ಇದು 100 ಫೀಟ್ ರೋಡ್ ಇದು. ಇಲ್ಲೇ ದೇವ್ರು ಬರೋದು, ಈ ಕಡೆಯಿಂದ ದೇವ್ರು ಬಂದು ನೋಡಿ ನಾವು ದೇವಸ್ಥಾನಕ್ಕೆ ಹೋಗೋದು ಈ ಕಡೆಯಿಂದನೂ ಹೋಗ್ಬೋದು. ಆದರೆ ದೇವ್ರು ಬಂದಾಗ ಯಾವತ್ತೂ ಈ ಕಡೆಯಿಂದ ಹೋಗಲ್ಲ, ದೇವ್ರು ಆ ಕಡೆಯಿಂದ ಹೋಗಿ ಆ ಕಡೆಯಿಂದ ಸುತ್ತಾಕೊಂಡು ಹೋಗೋದು. ನೋಡಿ ಯಾವಾಗಲೂ ಇಲ್ಲೇ ಉಜ್ಜಿನಲ್ಲಿ ಯಾವಾಗಲೂ ಇದ್ರಲ್ಲಿ ಮಾಡ್ತಾಯಿದ್ರು, ಬರೀ ಜಾತ್ರೆಯಲ್ಲಿ ಅಷ್ಟೇ ಮಾಡ್ತಾಯಿದ್ರು, ಪಟಾಟ ವಿಷಯ ಎಲ್ಲ ಬಂದಿದ್ದು. ನೋಡಿ ಇವಾಗ ಕಂಬಿ ಕದೇನೂ ಎಲ್ಲ ಮಾಡ್ತಾಯಿದ್ದಾರೆ. ನೋಡಿ ಆರ್ಕೆಸ್ಟ್ರಾಗೋಸ್ಕರ ಫುಲ್ ಎಲ್ಲ ರೆಡಿಯಾಗಿದೆ, ಇನ್ನೇನು ಸ್ಟಾರ್ಟ್ ಆಗ್ಬೋದು ಅನಿಸುತ್ತೆ ನನಗೂ. ನೋಡಿ ಎಲ್ಲ ಫುಲ್ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ಈ ವರ್ಷ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ. ನೋಡಿ ಫುಲ್ಲೆಲ್ಲ ಲೈಟಿಂಗ್ ಹಾಕ್ಬಿಟ್ಟಿದ್ದಾರೆ. ನೋಡಿ ಇವತ್ತು ನಮ್ಮೂರಲ್ಲಿ ಹಬ್ಬ ಸ್ಟಾರ್ಟ್ ಆಗೋದ್ರಿಂದ ಇಲ್ಲೇ ಕಂಬ ನೆಡೋದು. ನೋಡಿ ಇದೇ ಮಾರಮ್ಮನ ದೇವಸ್ಥಾನ, ಇದೆಲ್ಲ ನಾವು ಮಾರಮ್ಮನ ಗಂಡು ಕರಿತೀವಿ. ಇಲ್ಲೇ ಕಂಬ ಸ್ಥಾಪನೆ ಮಾಡೋದು. ನೋಡಿ ಮತ್ತು ಹಾಗೆ ಆರ್ಕೆಸ್ಟ್ರಕ್ಕೂ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇವತ್ತು ಹಬ್ಬ ಇರೋದ್ರಿಂದ. ನಮ್ಮೂರಲ್ಲಿ ಹಬ್ಬ ಎಲ್ಲ ನೈಟ್ ಟೈಮೇ ಜಾಸ್ತಿ ಮಾಡೋದು, ಎಲ್ಲ ಡೇ ಟೈಮ್ ಯಾರೋ ಅಷ್ಟು ಮಾಡೋದು, ಎಲ್ಲ ನೈಟ್ ಟೈಮ್ ಫೋಟೋ ತಗೊಳ್ಳೋದು. ನೋಡಿ ಇಲ್ಲಿ ಮಾರಮ್ಮನ ಗುಡ್ರು ಹೊಸದಾಗಿ ದೇವಸ್ಥಾನಕ್ಕೆ ಸೇರ್ಕೋತಾರಲ್ಲ, ಅದಕ್ಕೆ ಅವ್ರನ್ನ ಫಸ್ಟು ತಲೆ ಬೋಳಿಸ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಸೇರಿಸ್ಕೊಳ್ಳೋದು. ನೋಡಿ ಇಲ್ಲಿ ಬಳಸ್ತಾ ಇದ್ದಾರೆ ನೋಡಿ. ನೋಡಿ ಇವಾಗ ಇವರು ಚೌಡಮ್ಮನ ಗುಡ್ರು. ನೋಡಿ ಇವಾಗ ಚೌಡಮ್ಮನ ಇವತ್ತು ನೈಟ್ ಅಲಂಕಾರ ಮಾಡೋದ್ರಿಂದ ತೊಗೊಂಡು ಹೋಗ್ತಾ ಇದ್ದಾರೆ ಇವತ್ತು. ಇವಾಗ ಇದು ನೋಡ್ಬಿಟ್ಟು ನೀಟಾಗಿ ತೊಳಿತಾರೆ, ನೀಟಾಗಿ ದೇವ್ರನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟಿದ್ರು, ಬಿದ್ರ ದೇವರೆಲ್ಲ ಇದು, ಅದಕ್ಕೆ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಅಲಂಕಾರ ಮಾಡೋದು. ಇದನ್ನು ಇಲ್ಲಿ ತೊಗೊಂಡು ಹೋಗ್ತಾಯಿದ್ದಾರೆ. ನೋಡಿ ಅವರೇ ಗುಡ್ರು. ನೋಡಿ ಚೌಡಮ್ಮನ ಎತ್ಕೊಂಡು ಹೋಗ್ತಾ ಇದ್ದಾರಲ್ಲ ಅವರೇ.
ಇದು ದೇವ್ರದ್ದು ಉತ್ಸವ ಮೂರ್ತಿ ಇದೆಯಲ್ಲ, ಇದು ಬರೀ ಇದು ವರ್ಷಕ್ಕೆ 3 ದಿವಸ ತೆಗೆಯೋದು. ಒಂದು ಕಂಬ ಸ್ಥಾಪನೆ ದಿನ ತೆಗಿತಾರೆ, ಮತ್ತು ಇನ್ನೊಂದು ಆರತಿ ದಿವಸ ಇರುತ್ತಲ್ಲ, ಆರತಿ ದಿವಸ ತೆಗಿತಾರೆ, ಮತ್ತು ಇನ್ನೊಂದು ಡೈರೆಕ್ಟಾಗಿ ಕೊಂಡ ದಿವಸನೇ ತೆಗೆಯೋದು. ಇವಾಗ ಹೋಗ್ತಾ ಇದ್ದಾರೆ ನೋಡಿ, ಇದು ನೋಡಿದ ಹಳೆಕಲ್ ಬಾವಿ ಇಲ್ಲೇ ತೊಳೆಯೋದು ದೇವ್ರನ್ನ ನೀಟಾಗಿ ಶುದ್ಧಿ ಮಾಡಿಬಿಟ್ಟು ಆಮೇಲೆ ಇದು ಮಾಡೋದು ದೇವ್ರಿಗೆ. ನೋಡಿ ನೀವು ಇವಾಗ ಇಲ್ಲಿ ನೋಡ್ಬೋದು, ಫುಲ್ ಆರ್ಕೆಸ್ಟ್ರಾ ಮಾಡ್ತಾ ಇದ್ದಾರೆ. ವಾಯ್ಸ್ ಏನೋ ಅಷ್ಟೊಂದೇನು ಕೇಳಿಸ್ತಾ ಇಲ್ಲ, ಆದ್ರೂ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಇವಾಗ ಹೆಬ್ಬಾರೆಗುಡ್ರು ಎಲ್ಲರೂ ಬಂದು ದೇವಸ್ಥಾನಕ್ಕೆ ಸೇರಿಕೊಂಡ್ರು. ಅವರು ದೇವಸ್ಥಾನ ಬಿಡೋದಕ್ಕಿಂತ ಮುಂಚೆ ಮನೆಯಲ್ಲಿ ಅವ್ರನ್ನೆಲ್ಲ ಪೂಜೆ ಮಾಡಿಬಿಟ್ಟು ಅವ್ರಿಗೆ ಸ್ನಾನ ಮಾಡಿಸ್ಬಿಟ್ಟು ದೇವಸ್ಥಾನ ಕಳಿಸ್ತಾರೆ. ನೋಡಿ, ಅವ್ರು ದೇವಸ್ಥಾನಕ್ಕೆ ಬರಬೇಕಾದ್ರೆ ಒಂದು ಮಡಿಕೆ ಕುಸುಲಕ್ಕಿ ಮತ್ತು ಅವಲಕ್ಕಿನೆಲ್ಲ ತೊಗೊಂಬರ್ತಾರೆ ದೇವಸ್ಥಾನಕ್ಕೆ. ಮತ್ತು ಇವಾಗ ನೋಡಿ, ಅವರು ವರದ್ರ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ ನಮ್ಮ ಮನೆ ಮುಂದೆ, ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಏನಕ್ಕಂದರೆ ಹೆಬ್ಬಾರೆ ಇರುತ್ತಲ್ಲ, ಹೆಬ್ಬಾರೆದು ಕಣ್ಣಿರುತ್ತೆ, ಆ ದೇವ್ರದ್ದು ಮೇಯ್ನ್ ಶಕ್ತಿ ಇರೋದೇ ಕಣ್ಣಲ್ಲಿ. ಆ ಕಣ್ಣನ್ನು ಎಲ್ಲಿಕ್ಕಿರ್ತಾರೆ ಅಂದರೆ ವದ್ರ ಆಂಜನೇಯ ಸ್ವಾಮಿ ದೇವಸ್ಥಾನ ಇರುತ್ತಲ್ಲ, ಆ ದೇವಸ್ಥಾನದಲ್ಲಿ ಇಕ್ಕಿರ್ತಾರೆ. ಆ ದೇವಸ್ಥಾನಕ್ಕೆ ಇವಾಗ ಇದು ಬರೀ ಹೆಬ್ಬಾರೆ ಇರುತ್ತಲ್ಲ, ಅದನ್ನ ತೊಗೊಂಡೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ವಾಪಸ್ ಬರ್ತಾರೆ. ಇವಾಗ ನೋಡಿ, ಅಲ್ಲಿ ಹೋಗಿ ಇವಾಗೆಲ್ಲ ಗುಡ್ರೆಲ್ಲ ಬಂದು ದೇವಸ್ಥಾನ ಸೇರ್ಕೊಂಡ್ರಲ್ಲ, ಎಲ್ಲ ರೆಡಿ ಆಗ್ತಿದ್ದಾರೆ ಅದಕ್ಕೆ. ನೋಡಿ ಫ್ರೆಂಡ್ಸ್, ನೀವು ಇವಾಗ ಇಲ್ಲಿ ನೋಡಿದ್ರಲ್ಲ, ನೀವು ಇವಾಗ ಫಸ್ಟು ಏನು ಮಾಡ್ತಾರೆ ಅಂದರೆ ಹೆಬ್ಬಾರೆ ಗುಡ್ಡ ಇರ್ತಾರಲ್ಲ, ಅವ್ರು ಹೋಗ್ಬಿಟ್ಟು ದೇವಸ್ಥಾನದೊಳಗಡೆ ಇಕ್ತಾರೆ. ಫಸ್ಟು ದೇವಸ್ಥಾನದೊಳಗಡೆ ಇಕ್ಕಾದ್ಮೇಲೆ ಇವಾಗ ಟಮಟೆ ಕರ್ಕೊಂಡು ಹೋಗೋದು. ಹಾಂ, ವಾಮ ಎಲ್ಲ ಮುಗಿ ಎಷ್ಟೊತ್ತಾಗುತ್ತೆ ಅದೆಲ್ಲ ಮುಗಿಯೋದಕ್ಕೆ? 4 ಗಂಟೆಗೆ ಇಲ್ಲಿ ವಾಮ ಮುಗಿಸ್ಕೊಂಡು ಅರ್ಧ ಗಂಟೆ ಆದ್ಮೇಲೆ ಹಳೆಕಲ್ ಬಾವಿ ತಕ್ಕ ಹೋಗ್ತಾರೆ. ಬಾವಿ ತಕ್ಕೋಯ್ತಾರೆ ಹೋಗ್ಬಿಟ್ಟು ಅದೆಲ್ಲ ಪೂಜೆ ಮುಗಿಸ್ಕೊಂಡು ದೊಡ್ಡಗುಡಿ ತಗ ಹೋಗಿ ಜನವರ ಹಾಕಿಸ್ಕೊತಾರೆ. ಜನವರ ಹಾಕಿಸ್ಕೊಂಡು ತಿರ್ಗಾ ಆಮೇಲೆ ಆ ಬಾವಿ ತಗ ಬಂದು ಕರ್ಗ ಇಟ್ಕೊಂಡ್ಬಂದು ಕುಂತ್ಕೊಂಡು ಬಂದು ಎಲ್ಲ ಉತ್ಸವ ಮಾಮೂಲಿ ಸಂತಸತ ಬಂದು ದೇವಸ್ಥಾನ ತಿರುಗ್ಬಿಟ್ಟು ತಿರ್ಗಾ ಆಮೇಲೆ ಇಲ್ಲೆಲ್ಲ ಆದ್ಮೇಲೆ ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ತಿರ್ಗಾ ಹೆಬ್ಬಾರೆಗುಡಿ ಎತ್ಕೊಂಡು ಹೋಗಿ ಹೋಗ್ತಾರೆ. ಮನೆ ದೇವ್ರಗುಡಿ ನ್ಯಾಯಗುಡಿ ತಗೊಂಡು ಅಲ್ಲಿಂದ ದೇವ್ರು ಎತ್ತಿಸ್ಕೊಂಡು ಚೋಡಂಗುಡಿ ತಗೋತಾರೆ. ಚೋಡಂಗುಡಿ ಸುತ್ತಿಸ್ಕೊಂಡು ಹೊನ್ನಳ್ಳಿ ಮರ ಸುತ್ಕೊಂಡು ಆಮೇಲೆ ಮಾಮೂಲಿ ಅಲ್ಲಿಂದ ಬಂದು ದೇವಸ್ಥಾನ. ನೋಡಿ, ನಾವಿವಾಗ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಊರಿಂದ ಆಚೆ ಕಡೆ ಇದೆ. ನೋಡಿ, ಇಲ್ಲೆಲ್ಲ ಲೈಟಿಂಗ್ ಮಾಡಿದ್ದಾರೆ. ಟೈಮ್ ಎಷ್ಟು? 12 ಗಂಟೆ.